ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನ್ಯೂ ಡಿಸೈನ್ ತೋರಿಸ್ತಾ ಇದ್ದೀನಿ. ಸ್ಯಾಂಪಲ್ ಪೀಸ್ಗೆ ಟ್ರೈ ಮಾಡಿದ್ದೀನಿ, ಬಟ್ ನ್ಯೂ ಡಿಸೈನ್ ಟ್ರೈ ಮಾಡಿರೋದು. ಇದಕ್ಕೆ 10 ನಂಬರ್ ನೀಡಲ್ ತೊಗೊಳ್ಳೋಣ, ನಾವೇನಾದರೂ ನಡೆಯುತ್ತೆ. ಆ್ಯಸ್ ಯೂಶಲ್ 6 ದಾರಾಗೆ ಈ ಥರ ಮೀಡಿಯಮ್ ಸೈಜ್ ಬೀಡ್ಸ್ನ ಪೋಣ್ಸ್ ಇಟ್ಕೊಂಡಿದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್, ಸಿಂಪಲ್ ಡಿಸೈನು. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಹಾಕೋಬೇಕು. ಸೊ ಹೇಳಿದೆ ಅಲ್ವಾ ಸ್ಯಾಂಪಲ್ ಪೀಸಿಗೆ ಅಂತ. ಸೊ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಬಂದು 2 ಸತಿ ಸಿಂಗಲ್ ಕ್ರೋಶೆ ಮಾಡಬೇಕು. 1 ಟೈಮು, ಇನ್ನು 1 ಟೈಮು ಮಾಡ್ಕೊಳ್ಳೋಣ. ಸೊ ಇದು 2 ಥರ ಹಾಕ್ಬೋದು ಫ್ರೆಂಡ್ಸ್. ಒಂದು ವಿತೌಟ್ ಕುಚ್ಚು ಡಿಸೈನ್ ಹಾಕ್ಬೋದು, ಇಲ್ಲಾಂದರೆ ವಿತ್ ಕುಚ್ಚು ಕೂಡ ಹಾಕೋಬೋದು. 2 ಥರನೂ ನಾನು ಇದರಲ್ಲಿ ತೋರಿಸಿದ್ದೀನಿ. ಸೊ ಕುಚ್ಚು ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ, ವಿತೌಟ್ ಕುಚ್ಚು ಯಾವ ರೀತಿ ಕಾಣಿಸುತ್ತೆ ಅಂತ ಸೊ ಲಾಸ್ಟಲ್ಲಿ ಚೆಕ್ ಮಾಡ್ಕೋಬೋದು. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ಸ್ನ ಹಾಕ್ಕೊಳ್ಳೋಣ. ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್, ಬೇಗ ಆಗೋಗುತ್ತೆ ನಿಮಗೆ. ಒಂದು ಬಾರ್ಡರ್ ಥರ ಡಿಸೈನು. ಸೊ 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊತೀನಿ. ಸೊ 5 ಚೈನ್ ಹಾಕಿ ಅದು ಕರೆಕ್ಟಾಗಿ ಲೂಸು ಆಗಬಾರ್ದು ಫ್ರೆಂಡ್ಸ್, ಟೈಟು ಆಗಬಾರ್ದು. ಕರೆಕ್ಟ್ ಮೆಷರ್ಮೆಂಟ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ಮತ್ತೆ ಅಲ್ಲಿಂದ ನೀಡಲ್ ಮೇಲೆ ಇನ್ನೂ 1 ಟೈಮು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇನ್ನೂ 1 ಟೈಮು ಸಿಂಗಲ್ ಕ್ರೋಶೆ, ಪಕ್ಕದಲ್ಲೇ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಸೊ 2 ಸತಿ ಸಿಂಗಲ್ ಕ್ರೋಶೆ ಆದ ತಕ್ಷಣ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಫ್ರೆಂಡ್ಸ್ ಒಂದು 1/2 ಇಂಚ್ ಗ್ಯಾಪ್ ಅಷ್ಟು ನಾನು ನೀಡಲ್ನ ಹಾಕ್ತೀನಿ. ಅಂದರೆ ಸೀರೆಗೆ ನೋಡಿ ಒಂದು 1/2 ಇಂಚಷ್ಟು ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬರ್ತೀನಿ. ಸೊ 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತು ಇನ್ನೆರಡು ದಾರನ 1 ಮಾಡ್ಕೊಳ್ಳೋಣ. ನಮಗಲ್ಲಿ ಒಂದು ಡಬಲ್ ಕ್ರೋಶೆ ಆಗುತ್ತೆ. ಸೊ ಇಲ್ಲಿ ಡಬಲ್ ಕ್ರೋಶೆ ಆದಮೇಲೆ ಒಂದು ಸ್ವಲ್ಪ ಲೂಸ್ ಬಿಡ್ತಲ್ವ ಫ್ರೆಂಡ್ಸ್, ಅದಕ್ಕೋಸ್ಕರ ನೋಡಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು 1/2 ಇಂಚ್ ಗ್ಯಾಪ್ ಅಷ್ಟು ಹೋಗಿ ದಾರನ ತಂದು 2 ದಾರ 1 ಮಾಡ್ಕೊಳ್ತೀನಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ. ಸೊ ನಮಗಿಲ್ಲಿ ಡಬಲ್ ಕ್ರೋಶೆ ಆಯಿತು. ಆದ ತಕ್ಷಣ 3 ಚೈನ್ಸ್ನ ಹಾಕ್ಕೊಳ್ಳೋಣ. ಇದರಲ್ಲಿ ಪಿಕೋಟ್ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪಿಕೋಟ್ ಡಿಸೈನ್ನ ಹಾಕ್ಕೊಳ್ಳೋಣ. 3 ಚೈನು ನೋಡಿ, ಕಂಬದ ಕೆಳಗಡೆನ ನೀಡಲ್ನ ಹಾಕಿ ದಾರನ ತೊಗೊಬಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಿಗೆ ಹೋಗಿ ನೀಡಲ್ ದಾರನ ತೊಗೊಂಡು ಬಂದು ಸೊ 2 ದಾರ 1 ಮಾಡ್ಕೋತೀನಿ, ಮತ್ತು 2 ದಾರನ 1 ಮಾಡ್ಕೋತೀನಿ. ಇನ್ನೂ 1 ಡಬಲ್ ಕ್ರೋಶೆ ಆಗುತ್ತೆ. ಮತ್ತು 3 ಚೈನ್ನ ಹಾಕ್ಕೊಳ್ಳೋಣ. ಕಂಬ ಆಗಿದ ತಕ್ಷಣ 3 ಚೈನ್ಸ್ ಹಾಕ್ಕೋಬೇಕು. ಕಂಬದ ಕೆಳಗಡೆ ನೋಡಿ, ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಇಲ್ಲಿ ನಾನು 5 ಕಂಬಗೆ ಪಿಕ್ಔಟ್ ಮಾಡ್ತೀನಿ ಅಷ್ಟೇ. ಸೊ ಆರ್ಚ್ ಪೂರ್ತಿ ಅದೇ ಥರ ಮಾಡ್ಕೊಳ್ಳಲ್ಲ, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿರೋದು ಫ್ರೆಂಡ್ಸ್. ಬೀಡ್ಸ್ನು ಮತ್ತು ಈ ಥರ ಪಿಕ್ಔಟ್ನ ಯೂಸ್ ಮಾಡ್ಕೊಂಡು ಮಾಡಿರೋದು. ಕಂಬ ಹಾಕಬೇಕು, 3 ಚೈನ್ ಹಾಕಿ ಕಂಬದ ಕೆಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ ಇಲ್ಲಿ 3 ಆಯ್ತಲ್ವ, ಇನ್ನೂ 2 ಮಾಡ್ಕೊಳ್ಳೋಣ. ಸೇಮ್ ಪಾಯಿಂಟಿಗೆ ಮಾಡ್ತೀನಿ. ಒಂದು ಚಿಕ್ಕ ಪಕ್ಕದಲ್ಲಾದರೂ ಪರವಾಗಿಲ್ಲ, ಅದು ಹಾಗೆ ಸ್ವಲ್ಪ ಇದು ಜರುಗತ್ತೆ. ಈ ಥರ ಕಂಬನ ಮಾಡಿಕೊಂಡು 3 ಚೈನ್ ಕಂಬದ ಕೆಳಗಡೆ ಹೋಗಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಅದು ಸೇಮ್ ಪಾಯಿಂಟಿಗೆ 5 ಪಿಕಾಟ್ಸ್ನ ಹಾಕ್ಕೊಳ್ತೀನಿ. ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು, 3 ಚೈನ್ಸ್ ಹಾಕಿಬಿಟ್ಟು ಅದ್ರ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಲಾಕ್ ಮಾಡ್ಕೊಳ್ಳೋದು. ಇವಾಗ 5 ಆಯ್ತಲ್ವ ನೋಡಿ, 5 ಆಯಿತು. ಯಾವಾಗಲೂ ನಾವು 7 to 8 ಮಾಡಿಬಿಟ್ಟು ಆರ್ಚ್ ಕಂಪ್ಲೀಟ್ ಮಾಡ್ತಾಯಿದ್ವಿ. ಸೊ ಇದರಲ್ಲಿ 5 ಮಾಡಿಕೊಂಡು ನಾನು ಇವಾಗ 3 ಬೀಡ್ಸ್ನ ಈ ಕಡೆ ಸ್ಲೈಡ್ ಮಾಡ್ಕೊಳ್ತೀನಿ. 3 ಬೀಡ್ಸ್ನ ಮಾತ್ರ ಜರುಗಿಸ್ಕೊಳ್ಳಿ. 3 ಬೀಡ್ಸ್ನ ಜರುಗಿಸ್ಕೊಂಡು ನೋಡಿ, ದಾರನ ನೀಡಲಿಂದ ದಾರನ ಸ್ವಲ್ಪ ಮೇಲೆ ಕೆಳಿಬೇಕು. ಅಂದರೆ 3 ಬೀಡ್ಸ್ ಎಷ್ಟು ಹೈಟ್ ಇದೆ ಅಷ್ಟು ಅಂದಾಜು ಮೇಲೆ ಅಷ್ಟು ಹೈಟ್ಗೆ ನಾನು ಎಳ್ಕೊಂಡು ದಾರನ ಅದನ್ನು ಬ್ಯಾಲೆನ್ಸ್ ಮಾಡಿ ತಂಬಿಂದ ನೀಡಲ್ನ ತೆಗೆದುಬಿಡ್ತೀನಿ. ತೆಗೆದುಬಿಟ್ಟು ನೋಡಿ ಫ್ರೆಂಡ್ಸ್, ಆ ಬೀಡ್ಸ್ ಮೇಲೆಯಿಂದ ಕೆಳಗಡೆಗೆ, ಸೊ ಮೇಲೆಯಿಂದ ಕೆಳಗಡೆಗೆ ಅದರೊಳಗಡೆ ನೀಡಲ್ ಹಾಕಿ ಈ ರೀತಿ ಎಳ್ದಿರೋ ದಾರಾನ ನಾವು ನೀಡಲ್ ಸಹಾಯದಿಂದ ಇಟ್ಕೊಂಡು ಈ ಥರ ಬೀಡ್ಸ್ನ ಮೂವ್ ಮಾಡ್ಕೋಬೇಕು. ಈ ಥರ ಲಾಕ್ ಆಗುತ್ತೆ ನಮಗೆ. ಈ ಥರ ಅದನ್ನು ಜರುಗಿಸ್ಕೊಂಡು ದಾರಾಗೆ ನೋಡಿ, ಮಿಕ್ಕಿದ ಆರ್ಚ್ ನಾನು ಪಿಕಾಟ್ಸ್ ಮಾಡ್ತೀರಾ 3 ಬೀಡ್ಸ್ನ ಈ ಥರ ಮಾಡಿಬಿಟ್ಟು
ಅದು ಎಷ್ಟು ಸ್ಟಾರ್ಟಿಂಗ್ ಮೆಷರ್ಮೆಂಟ್ ಎಷ್ಟಿರುತ್ತೆ ಅಷ್ಟೇ ಮೆಷರ್ಮೆಂಟ್ ಬಿಟ್ಟು ನಾನು ಲಾಕ್ ಮಾಡ್ಕೊಳ್ತೀನಿ. ಯಾಕಂದರೆ ನಮಗೆ ಫುಲ್ ಯು ಶೇಪ್ ಕಾಣಿಸ್ಬೇಕಲ್ವ. ಅರ್ಧ ಪೀಕೋಟ್ಸ್ ಮಾಡಿದ್ದೀನಿ, ಇನ್ನು ಅರ್ಧಗೆ ನಾನು 3 ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಸೊ ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ ಫ್ರೆಂಡ್ಸ್. ಇದು ಒಂದು ಕುಚ್ಚು ಒಂದು ಆರ್ಚು ಆ ಥರ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ವಿತೌಟ್ ಕುಚ್ಚು ಫುಲ್ ಇದೇ ಥರ ಡಿಸೈನ್ನ ಹಾಕ್ಕೊಂಡು ಹೋಗ್ಬೋದು. ಸೊ ಮತ್ತು ಇಲ್ಲಿ ನಾನು 5 ಚೈನ್ ಹಾಕ್ಕೋತೀನಿ. ವಿತೌಟ್ ಕುಚ್ಚು ಅಂದರೆ ನಾವು ಇಲ್ಲಿಂದನೇ ಮತ್ತೆ ಕಂಬನ ಒಂದು 1/2 ಇಂಚ್ ಗ್ಯಾಪ್ ಅಷ್ಟಲ್ಲಿ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ 5 ಚೈನ್ ಹಾಕಿದಿರಾ 5 ಚೈನ್ ಸ್ಕಿಪ್ ಮಾಡಿಬಿಟ್ಟು ಸೊ ಅಲ್ಲಿ ಡಬಲ್ ಕ್ರೋಶೆ ಮಾಡಿ ಪೀಕಾಟ್ ಮಾಡ್ಕೋಬೇಕು ಡೈರೆಕ್ಟಾಗಿ ಸಾರಿಗೆ. ನಾನಿಲ್ಲಿ ಕುಚ್ಚು ತೋರಿಸ್ತಾ ಇದ್ದೀನಿ ಅಲ್ವಾ, ಸೊ ಅದಕ್ಕೋಸ್ಕರ 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್ ಹಾಕಿ ಮತ್ತೆ 2 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಸೊ ಈ ರೀತಿ ನಮಗೆ ಆರ್ಚ್ ಬರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿದೆ ಫ್ರೆಂಡ್ಸ್, ಹೊಸದಾಗಿ ಟ್ರೈ ಮಾಡಿರೋದು. ಅಂದರೆ ಅರ್ಧ ಕಂಬಗಳು ಅರ್ಧ ಬೀಡ್ಸ್ ಬರೋ ಥರ ಟ್ರೈ ಮಾಡಿರೋದು. ಸೊ ಅದಕ್ಕೆ ಚಿಕ್ಕ ಡಿಸೈನಲ್ಲಿ ಟ್ರೈ ಮಾಡಿದ್ದೀನಿ. ನೋಡಬೇಕು ಇದೇ ಥರ ಪ್ಯಾಟ್ರನಲ್ಲಿ ಬೇರೆ ಬೇರೆ ಡಿಸೈನ್ನ ಟ್ರೈ ಮಾಡೋಣ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಡೈರೆಕ್ಟಾಗೆ ಕಂಬನ ಹಾಕೋತಾ ಇದ್ದೀನಿ 1/2 ಇಂಚ್ ಗ್ಯಾಪಲ್ಲಿ. ಸೊ ಡೈರೆಕ್ಟಾಗಿ ಒಂದು ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಮಾಡಿಬಿಟ್ಟು ಕಂಬದ ಕೆಳಗಡೆ ಲಾಕ್ ಮಾಡ್ಕೊಳ್ತೀನಿ. ವಿತೌಟ್ 5 ಚೈನ್ ಅಂದರೆ ಫ್ರೆಂಡ್ಸ್ ಡೈರೆಕ್ಟಾಗಿ ಈ ರೀತಿ ಕಂಬ ಮಾಡ್ಕೊಳ್ಳೋದು ಆರ್ಚ್ ಆಗಿದ ತಕ್ಷಣ ಮತ್ತೆ ಇದೇ ಥರ ಪಿಕೋಟ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. 5 ಹಾಕೋತೀನಿ ಒಟ್ಟು. ಈ ಆರ್ಚಿಗೆ ಕೂಡ ಪ್ರತಿ ಆರ್ಚಿಗೆ 5 ಕಂಬಗಳನ್ನ ನಾವು ಮಾಡ್ಕೊಳ್ತೀವಿ. ಈವನ್ ಟ್ರಿಪಲ್ ಕ್ರೋಶೆ ಕೂಡ ನೀವು ಯೂಸ್ ಮಾಡ್ಕೋಬೋದು, ಅದಿನ್ನು ಸ್ವಲ್ಪ ಬಿಗ್ ಸೈಜ್ ಬರುತ್ತೆ. ಸೊ ಡಬಲ್ ಕ್ರೋಶೆ ಆದರೂ ನಡೆಯುತ್ತೆ. ಈ ರೀತಿ 5 ಮಾಡ್ಕೊಳ್ಳೋಣ. 5 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ 5 ಕಂಬಗಳನ್ನ ಮಾಡಿ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡ್ಕೊಳ್ಳೋಣ. ಫಸ್ಟ್ 3 ಬೀಡ್ಸ್ನ ಈ ಸೈಡ್ ಸ್ಲೈಡ್ ಮಾಡ್ಕೊಳ್ಳೋಣ, ಜರುಗಿಸ್ಕೊಳ್ಳೋಣ. 3 ಬೀಡ್ಸ್ನ ಈ ಥರ ಜರುಗಿಸ್ಕೊಂಡು ಅಷ್ಟೇ 3 ಬೀಡ್ಸ್ ಎಷ್ಟು ಇಡ್ಸುತ್ತೆ ಅಷ್ಟು ಅಂದಾಜು ಮೇಲೆ ನಾನು ದಾರನ ಮೇಲೆ ಮಾಡಿಬಿಟ್ಟು ನೀಡಲ್ನ ತೆಗೆದುಬಿಡ್ತೀನಿ. ಸೊ ಈ 3 ಬೀಡ್ಸ್ ಏನಿದೆ ಮೇಲೆಯಿಂದ 3 ಬೀಡ್ಸ್ಗೂ ನಾನು ದಾರದಲ್ಲಿಂದನೇ ನಾನು ನೀಡಲ್ ಹಾಕ್ತೀನಿ. ನೀಡಲ್ ಹಾಕಿ ಇದು ಎಳೆದಿರ್ತೀವಲ್ಲ ದಾರ, ಅದನ್ನು ಗ್ರಿಪ್ ಮಾಡಿ ಫುಲ್ ಅದನ್ನು ಎಳ್ಕೊಳ್ತೀನಿ. ಈ ರೀತಿ ಬೀಡ್ಸ್ನ ಪುಷ್ ಮಾಡ್ಕೊಳ್ತೀನಿ, ದಾರದೊಳಗೆ ಅದನ್ನು ಜರುಗಿಸ್ಕೊತೀನಿ. ಸೊ ಈ ರೀತಿ ಬರುತ್ತೆ ನಮಗೆ. ಸೊ ಅದನ್ನು ಸ್ಟಾರ್ಟಿಂಗ್ ಮೆಜರ್ಮೆಂಟ್ ಎಷ್ಟು ಮಾಡಿರ್ತೀವಿ ಅಷ್ಟಕ್ಕೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಇದು ಸಿಮಿಲರ್ ಡಿಸೈನ್ ವಿತೌಟ್ ಕುಚ್ಚು ಒಂಥರ ಬಾರ್ಡ್ರ್ ಡಿಸೈನ್ ತೋರಿಸಿದೆ ಫ್ರೆಂಡ್ಸ್, ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಇದು ಆರ್ಚಲ್ಲಿ ಟ್ರೈ ಮಾಡಿದ್ದೀನಿ. ಇದೇ ಥರ ಡಿಸೈನ್ನ ಆರ್ಚ್ನಲ್ಲಿ ನಾನು ಟ್ರೈ ಮಾಡಿದ್ದೀನಿ. ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಇದಾದಮೇಲೆ ಏನಂದರೆ ಇದು ಒಂದು ಕುಚ್ಚು ಒಂದು ಆರ್ಚು ಹಾಕಿದ್ರೆ ಈ ರೀತಿ ಕಾಣಿಸುತ್ತೆ. ಸೊ ವಿತೌಟ್ ಕುಚ್ಚು ಡೈರೆಕ್ಟಾಗಿ ಸ್ವಲ್ಪ ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ ತೋರಿಸ್ತೀನಿ. ಈ ಥರ ಕಾಣಿಸುತ್ತೆ. ಅರ್ಧ ಕಂಬಗಳು ಅರ್ಧ 3 ಬೀಡ್ಸ್ನ ಹಾಕಿದ್ದೀವಿ. ಸೊ ಡಿಫ್ರೆಂಟಾಗಿರುತ್ತೆ. ನೀವು ಹೊಸ ಬಿಗಿನರ್ಸು ಟ್ರೈ ಮಾಡ್ಕೋಬೋದು. ತುಂಬ ಈಸಿ ಇದೆ ಡಿಸೈನು, ಅಂತ ಕಷ್ಟ ಏನಿಲ್ಲ. ಡಿಫ್ರೆಂಟಾಗಿ ಬೇಕಂದರೆ ಈ ಥರ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಇದು ವಿತೌಟ್ ಕುಚ್ಚು ಇಷ್ಟ ಆಗುತ್ತೆ ನಿಮಗೆ, ವಿತ್ ಕುಚ್ಚು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಸ್ಯಾರೀಸ್ಗೆ, ಮೈಸೂರು ಸಿಲ್ಕ್ ಸ್ಯಾರೀಸ್ಗೆಲ್ಲ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ದಂಗೆ ಇರುತ್ತೆ. ಸೊ ನೋಡಿ ಆರ್ಚ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು 3 ಒಟ್ಟಿಗೆ ಹಾಕಿದ್ದೀನಿ. ಇದು ವಿತೌಟ್ ಕುಚ್ಚು ಅಂದರೆ ಕಂಟಿನ್ಯೂಸ್ ಆಗಿ ಈ ರೀತಿ ಹಾಕ್ಕೊಂಡು ಹೋಗೋದು. ಅದು ಜಸ್ಟ್ ಬಾರ್ಡರ್ ಡಿಸೈನ್ ಥರ ನಿಮಗೆ ಕಾಣಿಸುತ್ತೆ. ಇದರಲ್ಲಿ ಹೇಳಿದೆ ಅಲ್ವಾ ಫ್ರೆಂಡ್ಸ್, ವಿತ್ ಕುಚ್ಚು ಚೆನ್ನಾಗಿರುತ್ತೆ, ವಿತೌಟ್ ಕುಚ್ಚು ಚೆನ್ನಾಗಿ ಬರುತ್ತೆ. ಡಿಫ್ರೆಂಟಾಗಿದೆ. ಮೀಡಿಯಮ್ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ, 3 ಹಾಕಿದ್ದೀನಿ. ಬೇಕಂದರೆ ನೀವು ಪರ್ಲ್ಸ್ ಕೂಡ ಯೂಸ್ ಮಾಡ್ಬೋದು. ಸಿಲ್ವರ್ ಕಲರ್ ಜರಿ ಇರೋ ಸ್ಯಾರೀಸ್ಗೆ ಪರ್ಲ್ಸ್ ಯೂಸ್ ಮಾಡಿದ್ರು ಅದು ಚೆನ್ನಾಗಿ ಬರುತ್ತೆ. ಇದು ಕುಚ್ಚು ಕಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಕುಚ್ಚು ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ. ಪುಟ್ಟು ಆರ್ಚು, ಪುಟ್ಟು ಬೇಬಿ ಕುಚ್ಚು. ಕುಚ್ಚು ಕಟ್ಟಿಲ್ಲ ಅಂದರೆ ಥರ ಕಂಟಿನ್ಯೂಸ್ ಆಗಿ ಈ ರೀತಿ ಹಾಕ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿತೌಟ್ ಕುಚ್ಚು ಚೆನ್ನಾಗಿ ಕಾಣುತ್ತೆ, ವಿತ್ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಪ್ರೈಸ್ ಬಂದು 300 ಅರೌಂಡ್ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ನೋಡಿಕೊಂಡು ನಿಮ್ಮ ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ. ಓವರಾಲ್ ಡಿಸೈನ್ ಈ ರೀತಿ ಇದೆ ಫ್ರೆಂಡ್ಸ್. ನೀವು ಹೊಸಬ್ರು ನೋಡ್ತಾ ಇದ್ದರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಡಿಸೈನ್ ಈ ರೀತಿ ಇದೆ ಫ್ರೆಂಡ್ಸ್. ನಿಮಗೆ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅನ್ನೋದಿದ್ರೆ ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಡಿಸೈನು, ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ನಾರ್ಮಲ್ ರೆಗ್ಯುಲರ್ ಪಿಕಾಟ್ಸ್ ಹಾಕಿ ನಾವು ಆರ್ಚ್ ಯಾವಾಗಲೂ ಹಾಕ್ತಾ ಇರ್ತೀವಿ ಅಲ್ವಾ, ಈ ಥರ ಬೀಡ್ಸ್ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಸೊ ಅದು ಪಿಕಾಟ್ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲ ನಾರ್ಮಲ್ ಕಂಬಗಳಿಗೂ ನೀವು ಟ್ರೈ ಮಾಡ್ಕೋಬೋದು ಫ್ರೆಂಡ್ಸ್ ಬೇಕಂದರೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.